ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಮನೆಯಲ್ಲೇ ಅವರೇ. ನೋಡಿ, ಅಕ್ಕಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಕೊಂಡಿದ್ರೆ ಮೂವರು ಬಂದರು. ನೋಡಿ, ಇಲ್ಲಿ ಮರ ತಗೊಂಡು ಆಟ ಆಡ್ತಾವ್ರೆ. ಇವತ್ತು ಭಾನುವಾರ ಸ್ವಲ್ಪ ಫ್ರೀಯಾಗಿರ್ತೀನಿ, ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ನೋಡಿರಿ ಇಲ್ಲಿ ನಮ್ಮ ಮನೇಲಿ ಹೆಂಗೈತೆ. ಅಕ್ಕಿ ಕ್ಲೀನ್ ಮಾಡೋಕ್ಕೆ ಬಂದರೆ ನಾನು ಬರ್ತೀನಿ ಅಂತೇಳಿ ಎಲ್ಲ ಮರ ತಗೊಂಡು ಕೂತವ್ರೆ ಇಲ್ಲಿ. ನಿಮ್ಮ ಮನೇಲೂ ಹಿಂಗೆ ಮಾಡ್ತಾರಾ? ಕಮೆಂಟ್ ಮಾಡಿ ಹೇಳಿ. ನಾನು ಮಾಡ್ಕೊತೀನಮ್ಮ, ಎದ್ದೋಗ್ರಿ ಅಂದೆ. ನೋಡಿ, ಇಬ್ಬರು ಹೋದ್ರು, ಇನ್ನೂ ಒಬ್ಳು ಕೂತವಳು ಇಲ್ಲಿ. ನೋಡಿ, ಮನೆಯೆಲ್ಲ ಹೆಂಗೆ ಚೆಲ್ಲಿಕ್ಕವ್ರು ಅಕ್ಕಿ ಎಲ್ಲ. ಇದ ಅಕ್ಕಿ ಯಾರು ಚೆಲ್ಲಿದ್ದ? ನೋಡಿ, ನನ್ನ ಮಗ ಹೇಳ್ತವನೆ ಅವ್ರ ಅಕ್ಕ ಅಂತ ಚೆಲ್ಲಿದ್ದು, ಇನ್ಯಾರೂ ಚೆಲ್ಲಿಲ್ಲಂತೆ. ಇವನು ಚೆಲ್ಲಿಲ್ಲಂತೆ ಅಕ್ಕಿ ಎಲ್ಲ. ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಾಕ್ಸ್ಗೆ ಎತ್ತಿಟ್ಟೆ. ಸ್ವಲ್ಪ ರಾಗಿ ಹಿಟ್ಟು ಮಿಲ್ ಮಾಡಿಸ್ಕೊಂಬಂದಿದ್ದೆ, ಅದು ಸ್ವಲ್ಪ ಜಲ್ದಿ ಹಿಡ್ಕೊಬೇಕಿತ್ತು, ಅದು ಇವತ್ತೇ ಮಾಡ್ಕೊತಾ ಇದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಅದಕ್ಕೆ ಎಲ್ಲ ಇವಾಗೆ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ರಾಗಿ ಹಿಟ್ಟು ಒಂದು ಸ್ವಲ್ಪ ಜಲ್ದಿ ಹಿಡಿಯೋದಿತ್ತು, ಅದನ್ನು ಜಲ್ದಿ ಹಿಡ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡ್ರೆ ಇವೆರಡು ಕೆಲಸ ಮುಗಿಯುತ್ತೆ. ಜರಡಿ ಮಾಡಿದೆಲ್ಲ ಆಯಿತು. ನೋಡಿ, ಹಸಿಟ್ಟು ಜರಡಿ ಹಿಡ್ದಿದ್ದೆಲ್ಲ ಆಯಿತು. ಈ ಕಡೆ ಅಕ್ಕಿ ನೆನೆಸಿಡೋಣ, ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಈ ಕಡೆ ನೋಡಿ, ಬಟ್ಲಲ್ಲಿ 3 ಬಟ್ಲು ಅಕ್ಕಿ ಹಾಕಿದ್ದೀನಿ. 1 ಬಟ್ಲು ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ತೊಳೆದು ಒಂದು 5-6 ಸಲ ನೆನೆಸಿಟ್ಟೆ. ವೇಸ್ಟ್ ಬಾಟ್ಲು, ಎಣ್ಣೆ ಕ್ಯಾನು ಅವೆಲ್ಲ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಹೋಲ್ ಮಾಡಿ ಅದಕ್ಕೆ ಮಣ್ಣೆಲ್ಲ ಹಾಕಿ ಸ್ವಲ್ಪ ಗಿಡ ಉಣಕೋಣ ಮನೆ ಹತ್ರ ಅಂತೇಳಿ ರೆಡಿ ಮಾಡಿದೆ. ನೋಡಿ, ಈ ಕಡೆ ಮೆಣಸಿನ್ಕಾಯಿ ಬೀಜ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. 2 ಪಾಟಿಗೆ ಮೆಣಸಿನ್ಕಾಯಿ ಬೀಜ ಹಾಕಿದ್ದೀನಿ. ಅದರ ಮೇಲೆ ಒಂದು ಸ್ವಲ್ಪ ಒಣಗಿರೋ ಮಣ್ಣು ಹಾಕಿದ್ರೆ ನೋಡಿ, ಮೆಣಸಿನ್ಕಾಯಿ ಬೀಜ ಪಾಟ್ ರೆಡಿ ಆಯಿತು. ಇನ್ನೊಂದು 2 ಪಾಟಿಗೆ ಧನಿಯಾ ಬೀಜ ಇತ್ತು, ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲೂ ಏನಾದರೂ ಎಣ್ಣೆ ಕ್ಯಾನ್ ಇದ್ದರೆ ಈ ಥರ ಕಟ್ ಮಾಡಿ ಮಣ್ಣು ತುಂಬಿ ಗಿಡ ಬೆಳೆಸ್ಬೋದು. ಧನಿಯಾ ಬೀಜ 2 ಹಾಕಿದ್ದೀನಿ. ಸ್ವಲ್ಪ ಶೋ ಗಿಡನೂ ಉಣಿತೀನಿ. ಬೆಳಿಗ್ಗೆ ಸ್ವಲ್ಪ ಮೆಂತ್ಯ ಬೇಕಿತ್ತು, ತಗೊಳಕ್ಕೆ ಹೋದೆ, ಅದೆಲ್ಲ ಚೆಲ್ಬಿಡ್ತು. ಅಕ್ಕಿ ಅದು ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು, ಅದಕ್ಕೆ ಪಾಟ್ಗೆ ಹಾಕ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ನೋಡಿ, ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಾಯಿದ್ದೀನಿ. ಇದೆಲ್ಲದು ರೆಡಿ ಆಯಿತು. ಬೆಳಗ್ಗೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ, ಇವಾಗೆಲ್ಲ ಚೆನ್ನಾಗಿ ನೆಂದಿದೆ, ಅದನ್ನು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಅವತ್ತಿಲ್ಲಿ ಗ್ರೈಂಡರ್ಗೆ ಹಾಕ್ತಾರೆ, ಅಲ್ಲೋಗಿ ಹಾಕಿಸ್ಕೊಂಬರ್ಬೇಕು. ಈಗ ಸಂಜೆ ಒಂದು 6:30 ಆಗಿದೆ ಟೈಮು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸಂಜೆ ಅಂತ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಆಕಾಶ.
ಗ್ರೈಂಡರ್ ಹತ್ರ ಬಂದೆ. ಒಂದೆರಡು ಹೋಟ್ಲದು ಇತ್ತಂತೆ ಅಕ್ಕಿ ರುಬ್ಬೋದು, ಅದನ್ನು ರುಬ್ಬಿ ಕೊಡ್ತಾ ಇದ್ರು ಅವರು. ಅದಾದ್ಮೇಲೆ ಹಾಕ್ಕೊಡ್ತೀನಿ ಅಂದರು. ನೋಡಿ ಇವಾಗ ನಮ್ಮದು ಗ್ರೈಂಡರ್ಗೆ ಹಾಕ್ತಾ ಇದ್ದಾರೆ. ಹಾಕಿಸ್ಕೊಂಡು ಮನೆಗೆ ಬಂದೆ. ನೋಡಿ ಬರಬೇಕಾದ್ರೆ ಗಾಡೀಲಿ ಸ್ವಲ್ಪ ಚೆಲ್ಬಿಡ್ತು ಬಟ್ಟೆ ಮೇಲೆಲ್ಲ. ಸ್ವಲ್ಪ ತರಕಾರಿ ಬೇಕಿತ್ತು, ಅವರೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಬಂದೆ. ನೋಡಿ ಹಾಕಿಸ್ಕೊಂಬಂದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಕೆಳಗಡೆ ಒಂದು ಸ್ವಲ್ಪ ನೀರು ಹಂಗೆ ಇತ್ತು, ಅದಕ್ಕೆ ಚೆನ್ನಾಗಿ ಸೌಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಬೇಗ ಚೆನ್ನಾಗಿ ಹುಳಿ ಬರುತ್ತೆ, ಚೆನ್ನಾಗಿ ಉಬ್ಬುತ್ತೆ ಕೂಡ ಇದು ಅಕ್ಕಿ ಹಿಟ್ಟು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಇದರಲ್ಲಿ ಇಟ್ಟಿದ್ದೀನಿ ಅರ್ಧ, ಇನ್ನೊಂದು ಅರ್ಧ ತೆಗೆದು ಇನ್ನೊಂದು ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ. ಚೆನ್ನಾಗಿ ಹುಳಿ ಬರುತ್ತೆ. ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾಯಿತು. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು ಮುದ್ದೆ. ಮುದ್ದೆ, ಈರುಳ್ಳಿ, ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಸ್ವಲ್ಪ ಸೌತೆಕಾಯಿ, ಜೊತೆಗೆ ಸ್ವಲ್ಪ ಚಿಕನ್ ಸಾಂಬಾರು. ನಮ್ಮನೆಯ ಸಂಡೇ ಸ್ಪೆಷಲ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.